ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ಮಹೇಂದ್ರ ಮಾತಾಡ್ತಾ ಇದ್ದೀನಿ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ಒಂದು ಒಳ್ಳೆಯ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಕಾಫಿ ಟೀಯನ್ನು ಕುಡೀರಿ, ಆದರೆ ಲಿಮಿಟ್ ಇರಲಿ. ದಿನಕ್ಕೆ 1-2 ಬಾರಿ ಕುಡೀರಿ, ಆದರೆ 7-8 ಬಾರಿ ಕುಡಿಯೋಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕೆಂದರೆ ಇದು ಹಾರ್ಡ್ ಡ್ರಿಂಕ್ಸ್ಗಿಂತ ವೆರಿ ಡೇಂಜರಸ್. ಸೊ ಹಾಗಾಗಿ ಮಕ್ಕಳಿಗಾಗಲಿ, ವಯಸ್ಸಾದವ್ರಿಗಾಗಲಿ, ಯೂತ್ ಏಜಿನವ್ರಿಗಾಗಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಯಾರು ಓವರಾಗಿ ಕಾಫಿ ಟೀಯನ್ನು ಕುಡಿಯೋಕ್ಕೆ ಹೋಗ್ಬಿಡಿ. ಇದರಿಂದ ಶುಗರು ಬರುತ್ತೆ, ಕ್ರಮೇಣ ನಿಮ್ಮ ಬೆಳವಣಿಗೆ ಕುಂಠಿತ ಆಗುತ್ತೆ, ಆರೋಗ್ಯ ಕ್ಷೀಣಿಸುತ್ತೆ, ಸುಸ್ತಾಗುತ್ತೆ, ಕೈಕಾಲುಗಳೆಲ್ಲ ನೋವು ಬರ್ತವೆ. ಆಮೇಲೆ ಹೋಗ್ತಾ ಹೋಗ್ತಾ ನೀವು ಅನಾರೋಗ್ಯಕ್ಕೂ ಕೂಡ ಈಡಾಗ್ತೀರ. ಇದು ಸತ್ಯ. ಯಾಕೆಂದರೆ ಇದು ಅಧ್ಯಯನದಿಂದ ತಿಳಿದು ಬಂದಿದೆ. ಸೊ ಹಾಗಾಗಿ ನೀವು ಕಾಫಿ ಟೀಯನ್ನು ಅವಾಯ್ಡ್ ಮಾಡಿ, ಏನೋ ಲಿಮಿಟಾಗಿ ಕುಡೀರಿ, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಅದರಲ್ಲೂ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗಂತೂ ಅಭ್ಯಾಸ ಮಾಡಲೇಬೇಡಿ. ಯಾಕೆಂದರೆ ಅವರಿಗೆ ಟೀ ಕಾಫಿ ಕೊಟ್ಟರೆ ಅವರ ಬೆಳವಣಿಗೆ ಕುಂಠಿತ ಆಗುತ್ತೆ, ಅವರ ಒಂದು ಬುದ್ಧಿಶಕ್ತಿ ಹಿನ್ನಡೆ ಆಗೋದ್ರ ಜೊತೆಗೆ ಮತ್ತು ಅವರು ಕೂಡ ಅನಾರೋಗ್ಯಕ್ಕೆ ಬೇಗ ತುತ್ತಾಗ್ತಾರೆ. ಮತ್ತು ಅವರ ಮೆಂಟಲಿಟಿಗಳು ಕೂಡ ಕ್ರಮೇಣ ಚೇಂಜ್ ಆಗ್ತಾ ಹೋಗ್ತವೆ. ಸೊ ಹಾಗಾಗಿ ದಯವಿಟ್ಟು ಕಾಫಿ ಟೀಯನ್ನು ಲಿಮಿಟಾಗಿ ಕುಡೀರಿ. ಟೀ ಮಕ್ಕಳಿಗೆ ಕೊಟ್ರೂ ಒಂದು ಬಾರಿ, ದಿನಕ್ಕೆ 1 ಬಾರಿ ಕುಡಿ, ಪರವಾಗಿಲ್ಲ ಅಂತ ಹೇಳ್ತಾ, ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.